ನಿಮಗನ್ಸುತ್ತಾ ಎಸ್ ನಾನು ಅನ್ಕೊಂಡಿದ್ದಾಗಿದೆ, ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ? ಜೀವನದಲ್ಲಿ ನೀವು ಎಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನಾನು ಸಕ್ಸಸ್ಫುಲ್ ಅಂತೇಳಿ ಹೇಳೋಕ್ಕಾಗಲ್ಲ. ಅಚೀವ್ಮೆಂಟ್ಗಳು ಪ್ರತಿದಿನ ಬೇಕೇ ಬೇಕು. ಇನ್ನು ಮುಂದೋಗ್ಬೇಕಂತ ಅನ್ನಿಸ್ತಾನೆ ಇರ್ತದೆ. ಇದು ಒಂಥರ ಈ ಹುಚ್ಚಿದ್ದಂಗೆ. ಮುಗೀತು ಎಂಡ್ ಅಂತಿಲ್ಲ. ಬಿಸ್ನೆಸ್ ಅನ್ನೋದು ಎಂಡ್ ಅಂತಿಲ್ಲ. ಈಗ ನಮ್ದೀಗ 3 ಹೋಟೆಲ್ ಇದೆ. ನಾಳೆ ಇನ್ನೊಂದು ಯಾವುದೋ ಜಾಗ ಬರುತ್ತೆ, ಯಾವುದೋ ಒಂದು ಅಪಾರ್ಚುನಿಟಿ ಬರುತ್ತೆ. ನಮ್ಮ ಮನಸ್ಸಿಗೆ ಬರೋದೇನು ಹೋಗಿ ನೋಡೋಣ, ಈ ಥರ. ಇಲ್ಲಿ ಎಂಡಿಂಗ್ ಇಲ್ಲ, ನಾನು ಇಷ್ಟು ಮಾಡಿದೆ, ನಾನು ಸಕ್ಸಸ್ಫುಲ್ಲು, ನಾನು ಹಂಗೆ ಅದೆಲ್ಲ ಬರೋದೇ ಇಲ್ಲ, ಅದಾಗೋದು ಇಲ್ಲ. ಇದನ್ನ ಹಾಗಾದರೆ ಇಷ್ಟೊಂದು ಜನ ಅಚೀವ್ಮೆಂಟ್ ಇನ್ನೊಮ್ಮೆ ಮೇಲೆ 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 ಬೆಳೀತಾ ಹೋಗ್ತಾರಲ್ವಾ, ಅಲ್ಲಿ ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಮದು ಒಂದೇ ಹೋಟ್ಲ್ ಇರ್ತಿತ್ತೇನೋ? ಒಂದೇ ಹೋಟ್ಲ್ ಇರ್ತಿತ್ತು. ಇಷ್ಟು ಸಾಕು, ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ನಮಗೇನು ಬೇಸಿಕ್ ನೀಡ್ಸ್ ಏನು ಬೇಕು ಅದೆಲ್ಲ ಸಿಗ್ತದೆ ಅಂತ ಆದಾಗ ಮತ್ತೊಂದು ಮಾಡೋ ನೆಸಿಟಿ ಇರಲ್ಲ. ಆದರೆ ಮನುಷ್ಯನ ಇದೇ ಕ್ಯಾರೆಕ್ಟ್ರೇ ಅದು, ಎಲ್ಲೂ ನಿಲ್ಲಲ್ಲ ಸಾಮಾನ್ಯ ಮಟ್ಟಿಗೆ. ನಿಮಗೇನಾದ್ರು ಟಾರ್ಗೆಟು ಇದನ್ನು ಅಚೀವ್ ಮಾಡಬೇಕು ಆ ಥರದ್ದು ಏನಾದ್ರು ಇದೆಯಾ? ಸಾಮಾನ್ಯ ಮಟ್ಟಿಗೆ ನನಗೆ ಏನಾದರೂ ಒಂದು ಮಾಡಬೇಕಂದ್ರೆ ನಾನು ನಿಲ್ಲಲ್ಲ. ಅದಾಗೋವರೆಗೆ ನನಗೆ ಸಮಾಧಾನ ಇಲ್ಲ ಮನಸ್ಸಿಗೆ. ಒಂದ್ಸರಿ ನಾನು ಮನಸ್ಸಿಗೆ ತಗೊಂಡು ಇದನ್ನು ನಾನು ಮಾಡಬೇಕು ಅಂತ ಅನಿಸಿದ್ರೆ ಆ ಕೆಲಸ ಆಗೋವರೆಗೆ ನಾನು ನಿಲ್ಲಲ್ಲ. ಓಕೆ, ಅದೊಂದು ನನಗೆ ಗಾಡ್ ಗ್ರೇಸ್. ಆ ಥರ ಈಗ ಯಾವ್ದಾದ್ರು ವಿಷನ್ ಇಟ್ಕೊಂಡಿದ್ದೀರಾ? ಯಾವ್ದಾದ್ರು ವಿಷನ್ ಇದೆಯಾ ನಿಮ್ಮ ಹತ್ರ? ತೀರಾ ನನಗೆ ಇನ್ನು ಬಿಸ್ನೆಸ್ ಮಾಡಬೇಕು ಇದೆ. ಅಪಾರ್ಚುನಿಟಿಗಳು ಬಂದಾಗ ಯುಟಿಲೈಸ್ ಮಾಡ್ಕೊತೀನಿ, ಆದರೆ ಅಪಾರ್ಚುನಿಟಿಗೋಸ್ಕರನೇ ಅಲ್ದಾಡಲ್ಲ. ಬಾಸ್ ವಾಲಾ, ಬಿ ದ ಬಾಸ್.